ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದ ರಾಜಕೀಯದಲ್ಲಿ ಸುನಾಮಿ ಆಗೋ ರೀತಿಯ ಬೆಳವಣಿಗೆಗಳಾಗ್ತಿವೆ. ಬಿಜೆಪಿಯೊಂದಿಗೆ ಟಿಎಂಸಿ, ಮಮತಾರ ಟಿಎಂಸಿ ಮತ್ತು ಸ್ಟಾಲಿನ್ರ ಡಿಎಂಕೆ ಕೈ ಜೋಡಿಸಬಹುದಾ ಅನ್ನೋ ಸ್ಫೋಟಕ ಚರ್ಚೆ ಶುರುವಾಗಿದೆ. ಇತ್ತ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಆಕ್ಷನ್ಗೆ ಇಳಿದಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಮೇಜರ್ ಆಪರೇಷನ್ಗೆ ಕೈ ಹಾಕಿದ್ದಾರೆ. ಮತ್ತೊಂದ್ ಕಡೆ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಮೆಗಾ ಆಪರೇಷನ್ ಶುರುವಾಗಿದೆ. ಇನ್ನು ಕೇರಳದ ಜಿಮ್ ಒಂದರಲ್ಲಿ ತಾಲಿಬಾನ್ ಮಾದರಿಯ ರೂಲ್ಸ್ ತಂದಿರೋದು ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ನಮ್ಮ ರಾಜ್ಯದಲ್ಲಿ ಆಗಿರೋ ಡೆವಲಪ್ಮೆಂಟ್ಸ್ ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಮುಖ್ಯಮಂತ್ರಿಯಾದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಕೈ ಹಾಕಿದ್ದಾರೆ. ಗ್ಯಾರಂಟಿ ಯೋಜನೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಹಣ ದುರುಪಯೋಗ ಆಗ್ತಾ ಇದೆ. ಹೀಗಾಗಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯನ್ನ ತಲುಪಿಸುವುದು ಸರ್ಕಾರದ ಮುಖ್ಯ ಉದ್ದೇಶ ಅಂತ ಸಿಎಂ ಡಿಕೆ ಹೇಳಿದ್ದಾರೆ. ಹಾಗೆ ನಮ್ಮ ಯೋಜನೆಗಳಲ್ಲಿ ಬರೋಬ್ಬರಿ 100 ಕೋಟಿ ರೂಪಾಯಿ ದುರುಪಯೋಗ ಆಗ್ತಿರೋ ಮಾಹಿತಿನೂ ಸಿಕ್ಕಿದೆ. ಒಬ್ಬೊಬ್ಬರ ಹೆಸರಲ್ಲಿ 5-6 ವಿದ್ಯುತ್ ಮೀಟರ್ಗಳು ಇರೋದು ಕೂಡ ಪತ್ತೆಯಾಗಿದೆ. ಹೊರ ರಾಜ್ಯಗಳಿಂದ ಬಂದವರು ಕೂಡ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ ಅಂತ ಡಿಕೆ ಹೇಳಿದ್ದಾರೆ. ಇನ್ನು ಮೃತಪಟ್ಟವರ ಹೆಸರಲ್ಲೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಪ್ರಮುಖ ಯೋಜನೆಗಳ ಬಗ್ಗೆ ಪರಿಶೀಲನೆ ಮಾಡಬೇಕಾಗಿದೆ. ಅರ್ಹ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯ ಲಾಭ ಸಿಗೋ ರೀತಿ ನೋಡ್ಕೊಳ್ತೀವಿ ಅಂತ ಡಿಕೆ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಸಿಎಂ ಡಿಕೆ ತಮ್ಮ ಸಂಪುಟದ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ದೊಡ್ಡ ಟಾಸ್ಕ್ ಕೊಟ್ಟಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಮೊದಲ ಬಾರಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ ವೇಳೆ ನನ್ನ ಆಡಳಿತದಲ್ಲಿ ಯಾರ ಮೈಗಳ್ಳತನವನ್ನು ಸಹಿಸಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಎಲ್ಲ ಮಂತ್ರಿಗಳು 24/7 ರೀತಿ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗದೆ ಕಡ್ಡಾಯವಾಗಿ ತಮ್ಮ ವ್ಯಾಪ್ತಿಯ ಜಿಲ್ಲಾ ಪ್ರವಾಸ ಮಾಡಬೇಕು. ಅಲ್ಲಿ ಸಭೆ ಮಾಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಸಚಿವರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಅತ್ತ ವಿಧಾನಸೌಧದಲ್ಲಿ ರಾಜ್ಯದ ಹಿರಿಯ IAS ಮತ್ತು IPS ಅಧಿಕಾರಿಗಳೊಂದಿಗೂ ಕೂಡ ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಇಲಾಖೆಯಲ್ಲಿನ ಬಾಕಿ ಕೆಲಸಗಳನ್ನ ಆದಷ್ಟು ಬೇಗ ಮುಗಿಸಿ ನನಗೆ 25 ದಿನದಲ್ಲಿ ವರದಿ ಕೊಡಬೇಕು ಅಂತ ಕೂಡ ಕೇಳಿದ್ದಾರೆ. ಅಲ್ಲದೆ ಸ್ಟೇಟ್ ಅಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆ ಮಾಡ ಹಾಗಿಲ್ಲ. ಜೂಜು, ನಶಾ ದಂಧೆಯನ್ನು ಬೇರು ಸಮೇತ ಕಿತ್ತ ಹಾಕಬೇಕು. ಸಾರ್ವಜನಿಕರ ಶಾಂತಿಗೆ ಭಂಗ ತರುವ ರೌಡಿಗಳ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಸಿಎಂ ಡಿಕೆ ಹೇಳಿದ್ದಾರೆ. ಇನ್ನು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಮೊದಲ ಸಂಪುಟ ಸಭೆ ನಡೆಸಿ ಕೆಲ ಮಹತ್ವದ ಘೋಷಣೆ ಮಾಡಿದ್ರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಹಾಗೂ ರಸ್ತೆಗಳ ನಿರ್ಮಾಣಕ್ಕೆ 2,000 ಕೋಟಿ ರೂಪಾಯಿಯನ್ನ ಸಿಎಂ ಘೋಷಿಸಿದ್ದಾರೆ. ಹಾಗೆ 2,500 ಚದರ ಅಡಿವರೆಗಿನ ಕಟ್ಟಡಗಳಿಗೆ OC ವಿನಾಯಿತಿಯನ್ನ ಕೊಡಲಾಗಿದೆ. ಆಕ್ಯುಪೇಷನ್ ಸರ್ಟಿಫಿಕೇಟ್ ಇದರೊಂದಿಗೆ 2,500 ಚದರ ಅಡಿ ವಿಸ್ತೀರ್ಣದ ಕಟ್ಟಡಕ್ಕೆ ಅರ್ಜಿ ಹಾಕಿದವರಿಗೆ ರಿಲೀಫ್ ಸಿಕ್ಕಿದೆ. ಇನ್ನು ರಾಜ್ಯದ ಪ್ರತಿ ಪಂಚಾಯಿತಿಯಲ್ಲಿ ಭಾರತ್ ಜೋಡೋ ಯುವಕ ಸಂಘ ಸ್ಥಾಪನೆಗೆ 10 ಲಕ್ಷ ರೂಪಾಯಿ ಕೊಡೋದಾಗಿ ಡಿಕೆ ಹೇಳಿದ್ದಾರೆ. ಯುವಕ ಸಂಘ ಮಾಡ್ತಿದ್ದಾರಂತೆ. ಭಾರತ ಒಗ್ಗೂಡಿಸಿ ಅಂತ ಹೆಸರಿಟ್ಟಿಲ್ಲ, ಅದಕ್ಕೆ ಭಾರತ್ ಜೋಡೋ ಅಂತ ಹೇಳಿ ಹಿಂದಿ ಹೆಸರನ್ನು ಇಟ್ಟಿದ್ದಾರೆ. ರಾಹುಲ್ ಗಾಂಧಿಗೂ ಅರ್ಥ ಆಗಬೇಕು ಅಂತಾನೇನೋ. ಅಲ್ಲದೆ ಈ ಸಂಘದಲ್ಲಿ ಕನಿಷ್ಠ 150ರಿಂದ 200 ಜನರಿರ್ತಾರೆ. ರಾಜ್ಯಾದ್ಯಂತ ಒಟ್ಟು 10,000 ಯುವಕ ಸಂಘಗಳನ್ನ ಕಟ್ಟುವ ಉದ್ದೇಶ ಇದೆ. ಯುವಕರಲ್ಲಿ ಲೀಡರ್ಶಿಪ್ ಗುಣವನ್ನ ಬೆಳೆಸುವ ಉದ್ದೇಶದಿಂದ ಈ ಸಂಘವನ್ನ ರಚನೆ ಮಾಡ್ತೀವಿ ಅಂತ ಸಿಎಂ ಡಿಕೆ ಹೇಳಿದ್ದಾರೆ. ಹಾಗೆ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಹುಡುಕ್ತಾ ಇದ್ದವರಿಗೆ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಸೆಂಟರ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದ್ದ ಬಿ ಖಾತಾದಿಂದ ಎ ಖಾತೆಗೆ ಕನ್ವರ್ಟ್ ಆಗೋ ಯೋಜನೆ ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡೋದಾಗಿ ಸಿಎಂ ಹೇಳಿದ್ದಾರೆ. ಅತ್ತ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 56,000ಕ್ಕೂ ಅಧಿಕ ಹುದ್ದೆಗಳನ್ನ ಭರ್ತಿ ಮಾಡೋಕೆ ಶೀಘ್ರ ವೇಳಾಪಟ್ಟಿ ಪ್ರಕಟಿಸಲಾಗುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಹುದ್ದೆಗಳ ಭರ್ತಿಗೆ ಇದ್ದ ತೊಡಕುಗಳು ಈಗ ನಿವಾರಣೆಯಾಗಿವೆ. ನೇಮಕಾತಿ ಪ್ರಕ್ರಿಯೆ ಆರಂಭಕ್ಕೆ ವೇಳಾಪಟ್ಟಿ ಪ್ರಕಟಿಸೋಕೆ ಎಲ್ಲ ಇಲಾಖೆಗಳಿಗೆ ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ. ಏನೋ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮುಖ್ಯ ಆರ್ಥಿಕ ಸಲಹೆಗಾರನಾಗಿ ನಿವೃತ್ತ IAS ಆಫೀಸರ್ LK ಅತೀಕ್ ಅವರನ್ನ ನೇಮಿಸಲಾಗಿದೆ. ಸದ್ಯ ಇವರು ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಧ್ಯಕ್ಷರಾಗಿನೂ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರ ಸಹಾಯಕ ಕಾರ್ಯದರ್ಶಿಯಾಗಿ ಹಿರಿಯ IAS ಆಫೀಸರ್ ತುಷಾರ್ ಗಿರಿನಾಥ್ ಅವರ ನೇಮಕ ಆಗಿದೆ. ಇವರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸಹಾಯಕ ಮುಖ್ಯ ಕಾರ್ಯದರ್ಶಿಯಾಗಿನೂ ಕೆಲಸ ಮಾಡ್ತಾರೆ. ಇದೇ ವೇಳೆ ರಾಜ್ಯ ಸರ್ಕಾರ ರಾಜೇಂದ್ರ ಚೋಳನ್ ಅವರನ್ನ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಇತಿಹಾಸದ ರಾಜೇಂದ್ರ ಚೋಳನ್ ಅಲ್ಲ, ಅದೇ ಹೆಸರಿಟ್ಕೊಂಡಿರೋ 21ನೇ ಶತಮಾನದ ಅಧಿಕಾರಿ ಅವರನ್ನು ನೇಮಿಸಲಾಗಿದೆ. ಇವರು ಸ್ನೇಹಿತರೆ, ಕಾಮಾಖ್ಯ ಶಕ್ತಿಪೀಠ, ಬ್ರಹ್ಮಪುತ್ರ ನದಿ, ಉಮಾನಂದ ಟೆಂಪಲ್, ವಸಿಷ್ಠ ಆಶ್ರಮ ಸೇರಿ ಎಲ್ಲ ಕ್ಷೇತ್ರಗಳಿಗೆ, ಜಾಗಗಳಿಗೆ ಯಾತ್ರೆ ಹೋಗುವ ಆಸಕ್ತಿ ನಿಮಗಿದ್ರೆ 7 ಸ್ಯಾಂಡ್ಸ್ ನವರ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಅಲ್ಲಿದೆ. ಎಕ್ಸ್ಟ್ರಾ ಏನು ಖರ್ಚಿರಲ್ಲ ನಿಮಗೆ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಬನ್ನಿ ಕಂಟಿನ್ಯೂ ಮಾಡೋಣ ಫುಲ್ ನ್ಯೂಸ್ ನಲ್ಲಿ. ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ MLC BK ಹರಿಪ್ರಸಾದ್ ಅವರನ್ನ ಆಯ್ಕೆ ಮಾಡಲಾಗಿದೆ. OBCಯಲ್ಲಿ ಗುರುತಿಸಿಕೊಳ್ಳೋ ಹರಿಪ್ರಸಾದ್ ಹೈಕಮಾಂಡ್ಗೆ
ಪರಮಾಪ್ತ ಅಧ್ಯಕ್ಷರಾಗ್ತಿದ್ದ ಹಾಗೆ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅಧಿಕಾರ ಹಾಗೂ ಸಚಿವ ಸ್ಥಾನ ಬೇಕು ಅನ್ನೋರು ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಹೋಗಿ ಪಕ್ಷ ಹೋರಾಟ ವರಿಷ್ಠರಾದ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು ಅನ್ನೋರು ನನ್ನೊಟ್ಟಿಗೆ ಬನ್ನಿ, ಇದರಲ್ಲಿ ಯಾವುದೇ ಬಣ ಇಲ್ಲ ಅಂತ ಹರಿಪ್ರಸಾದ್ ಹೇಳಿದ್ದಾರೆ. ಅಲ್ಲಿ ನಾನು ವರಿಷ್ಠರ ಬಳಿಗೆ ಹೋಗಿ ಯಾವತ್ತೂ ಸಚಿವ ಸ್ಥಾನ ಬೇಕು ಅಂತ ಕೇಳಲಿಲ್ಲ. ನಾನು ಅಧಿಕಾರಕ್ಕಾಗಿ ಪಾರ್ಟಿಲಿಲ್ಲ, ಪಕ್ಷದ ಸಿಪಾಯಿ ನಾನು. ನಮ್ಮ ಹಿರಿಯರ ಆದರ್ಶ ಪಾಲಿಸಿಕೊಂಡು ಜವಾಬ್ದಾರಿ ನಿಭಾಯಿಸಿಕೊಂಡು ಹೋಗ್ತೀನಿ ಅಂತ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಊಹೆಗೂ ಮೀರಿದ ಘಟನೆಗಳು ನಡೀತಿವೆ. ಮಮತಾರ ಟಿಎಂಸಿ ಪಾರ್ಟಿ ಈಗ ಹೊಸ ಸುನಾಮಿಯನ್ನ ನೋಡ್ತಾ ಇದೆ. ಪೀಸ್ ಆಗ್ತಾ ಇದೆ. ಒಂದಿನದ ಹಿಂದಷ್ಟೇ ಟಿಎಂಸಿಯ ಮುಕ್ಕಾಲು ಶಾಸಕರು ನಾವೇ ಅಧಿಕೃತ ವಿಪಕ್ಷ ಅಂತ ಹೇಳಿದ್ರು, ಮಮತಾಗೆ ಸೆಡ್ ಹೊಡೆದಿದ್ರು. ಈಗ ಟಿಎಂಸಿಯ 20ಕ್ಕೂ ಅಧಿಕ ಎಂಪಿಗಳು ಕೂಡ ಬಿಜೆಪಿಯೊಂದಿಗೆ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ ಅನ್ನೋ ರಿಪೋರ್ಟ್ಸ್ ಇವೆ. ಹಾಗೆ ರಾಜ್ಯಸಭೆಯಲ್ಲಿರೋ ಟಿಎಂಸಿ ಸಂಸದರು ಕೂಡ ಬಿಜೆಪಿಯೊಂದಿಗೆ ಮಾತುಕತೆ ಮಾಡ್ತಿದ್ದಾರೆ ಅಂತ ದಿಲ್ಲಿಯಿಂದ ಮಾಹಿತಿ ಸಿಗ್ತಿದೆ. ಸದ್ಯ 5 ವರ್ಷ ಅಪೋಸಿಷನ್ ಅಲ್ಲಿ ಕೂರೋ ಬದಲು ಕೇಂದ್ರ ಮತ್ತು ರಾಜ್ಯ ಎರಡರಲ್ಲೂ ಪವರ್ ನಲ್ಲಿರೋ ಬಿಜೆಪಿಯೊಂದಿಗೆ ಹೋಗೋದು ಬೆಸ್ಟ್ ಅಂತ ಟಿಎಂಸಿಯ ಈ ಎಂಪಿಗಳು ಎಂಎಲ್ಎಗಳು ಯೋಚನೆ ಮಾಡ್ತಿದ್ದಾರೆ. ಆದ್ರೆ ಇದಕ್ಕೆ ಕೆಲ ಬಿಜೆಪಿ ಮುಖಂಡರೇ ಅಡ್ಡವಾಗಿದ್ದಾರೆ. ಹೊಸದಾಗಿ ಮಂತ್ರಿಯಾಗಿರೋ ಬಿಜೆಪಿಯ ಸ್ವಪನ್ ದಾಸ್ ಗುಪ್ತಾ ಹಾಗೂ ಸ್ಥಳೀಯ ನಾಯಕರು ಟಿಎಂಸಿ ಅವರೆಲ್ಲ ಬಿಜೆಪಿಗೆ ಸೇರೋದು ಬೇಡ, ನಮಗೆ ಸಫಿಶಿಯಂಟ್ ನಂಬರ್ಸ್ ಇದೆ ಅಂತ ಹೇಳಿ ಅವ್ರನ್ನ ಸೇರಿಸ್ಕೊಳ್ಳಲ್ಲ ಅಂತ ಹೇಳಿಕೆ ಕೊಡ್ತಿದ್ದಾರೆ. ಆದ್ರೆ ಪಾರ್ಲಿಮೆಂಟ್ ಲೆಕ್ಕಾಚಾರ ನೋಡಿದಾಗ ಬಿಜೆಪಿಗೆ ಇರೋದು 240 ಸ್ಥಾನ. ಸೊ ಮಿತ್ರ ಪಕ್ಷಗಳ ಬಲದೊಂದಿಗೆ ನಡೀತಾ ಇರೋ ಎನ್ಡಿಎ ಸರ್ಕಾರ ಇದು. ಈ ಟಿಎಂಸಿ ಅವರು ಬಂದು ಸೇರ್ಕೊಂಡ್ಬಿಟ್ರೆ ನಮಗೆ ಬಲ ಬಹುಮತಕ್ಕೆ ಹತ್ರ ಹೋಗ್ಬಿಡ್ತೀವಲ್ಲ. 28 ಟಿಎಂಸಿ ಎಂಪಿಗಳು ಬಂದು ಸೇರ್ಕೊಂಡ್ರೆ ಮ್ಯಾಜಿಕ್ ನಂಬರ್ 272 ಹತ್ರ ಬಂದ್ಬಿಡ್ತೀವಲ್ಲ ಅಂತ ಬಿಜೆಪಿ ಹೈಕಮಾಂಡ್ ಲೆವೆಲ್ ನಲ್ಲಿ ಯೋಚನೆ ಕೂಡ ಮಾಡ್ತಿದ್ದಾರೆ ಅನ್ನೋ ರಿಪೋರ್ಟ್ಸ್ ಇದೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಅಚ್ಚರಿಯ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಮತ್ತೆ ಡಿಲಿಮಿಟೇಷನ್ ಬಿಲ್ ಮತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಅನ್ನ ಮತ್ತೆ ಮಂಡಿಸಿ ರೀಇಂಟ್ರೊಡ್ಯೂಸ್ ಮಾಡಿ ಪಾಸ್ ಮಾಡ್ಕೊಳ್ಳೋಕೆ ಸರ್ಕಾರ ಕಸರತ್ತು ಶುರು ಮಾಡಿದೆ ಅನ್ನೋ ಮಾಹಿತಿನೂ ಬರ್ತಾ ಇದೆ. ಹೀಗಾಗಿ ನಂಬರ್ಸ್ ಈಗ ಮುಖ್ಯ ಆಗುತ್ತಲ್ಲ, ಜೊತೆಗೆ ಬರೀ ಟಿಎಂಸಿ ಬಂದ್ರೂ ಸಾಕಾಗಲ್ಲ. ಅದೇ ಕಾರಣಕ್ಕೆ ಕಾಂಗ್ರೆಸ್ನ ಮಾಜಿ ಮಿತ್ರ ತಮಿಳುನಾಡಿನ ಡಿಎಂಕೆ ಯೊಂದಿಗೂ ಕೂಡ ಬಿಜೆಪಿ ಬ್ಯಾಕ್ ಡೋರ್ ಮಾತುಕತೆ ನಡೆಸ್ತಾ ಇದೆ. ಡಿಎಂಕೆಯನ್ನ ಕೂಡ ಒಪ್ಪಿಸ್ಕೊಂಡು ಬೆಂಬಲ ಪಡ್ಕೊಳ್ಳೋಕೆ ನೋಡ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಯಾಕಂದ್ರೆ ಬಿಲ್ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಬೇಕಾಗಿರೋ ನಂಬರ್ 352. ಸದ್ಯ ಬಿಜೆಪಿ ಮತ್ತು ಎನ್ಡಿಎ ಬಳಿ ಇರೋದು 298. ಅಂದ್ರೆ ಇನ್ನೂ 54 ವೋಟುಗಳ ಶಾರ್ಟೇಜ್ ಇದೆ. ಸದ್ಯ ಲೋಕಸಭೆಯಲ್ಲಿ ಡಿಎಂಕೆ 22 ಹಾಗೂ ಟಿಎಂಸಿ 28 ಎಂಪಿಗಳನ್ನ ಹೊಂದಿದ್ದಾರೆ. ಹೀಗಾಗಿ 40 ಎಂಪಿ ಬಂದರೂ ಕೂಡ ಅಥವಾ ಮತದಾನದಿಂದ ದೂರ ಉಳಿದ್ರೂ ಕೂಡ ಬಿಜೆಪಿಗೆ ಹೆಲ್ಪ್ ಆಗುತ್ತೆ. ಅಯ್ಯೋ ಡಿಎಂಕೆ ಹೋಗ್ಬಿಡುತ್ತಾ ಇಂಡಿ ಕೂಟ ಬಿಟ್ಟು ಅಂತ ಯೋಚನೆ ಮಾಡಬಹುದು, ಅವ್ರು ಡೆಡ್ ಅಗೇನ್ಸ್ಟ್ ಅಲ್ವೇನ್ರಿ ಅಂತ ಹೇಳಿ. ಆದ್ರೆ ಪಾಲಿಟಿಕ್ಸ್ ನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ವಾಜಪೇಯಿಯೊಂದಿಗೆ ಸೇರ್ಕೊಂಡು ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದ ಪಾಲುದಾರರಾಗಿ ಎನ್ಡಿಎ ನಲ್ಲಿ ಹಿಂದೆ ಡಿಎಂಕೆ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಅವರಿಗಿದೆ. ಪಾಲಿಟಿಕ್ಸ್ ಹೆಂಗ್ ಬೇಕಾದ್ರೆ ಚೇಂಜ್ ಆಗುತ್ತೆ. ತಮಿಳುನಾಡಿನಲ್ಲೂ ಕೂಡ ಇನ್ನು 5 ವರ್ಷ ಏನ್ ಮಾಡೋದು, ಅಲ್ಲೇನ್ ಗಿಟ್ಟಲ್ಲ. ಅಟ್ಲೀಸ್ಟ್ ಕೇಂದ್ರದಲ್ಲಾದ್ರೂ ಕೂಡ ಸರ್ಕಾರದ ಪಾಲುದಾರರಾಗಿರ್ಬೋದಾ, ಅಧಿಕಾರದ ವ್ಯಾಪ್ತಿಯಲ್ಲಿ ಚೌಕಟ್ಟಿನಲ್ಲಿ ಕಾರಿಡಾರ್ ನಲ್ಲಿ ಓಡಾಡ್ಕೊಂಡಿರ್ಬೋದಾ ಅನ್ನೋ ಯೋಚನೆ ಡಿಎಂಕೆಗೆ ಅಂತ ಕಾಣುತ್ತೆ. ಅದಕ್ಕೆ ಪೂರಕವಾಗಿ ಏನಾಗ್ತಿದೆ ಗೊತ್ತಾ, ಈಗ ಜೂನ್ 8ನೇ ತಾರೀಕು ದಿಲ್ಲಿಯಲ್ಲಿ ನಡೆಯಲಿರೋ INDI ಮೈತ್ರಿಕೂಟದ ಮೀಟಿಂಗ್ಗೆ ಹೋಗದೇ ಇರೋಕೆ ಡಿಎಂಕೆ ನಿರ್ಧಾರ ಮಾಡಿದೆ. ಕಾಂಗ್ರೆಸ್ ನೆಪವನ್ನ ಮುಂದಿಟ್ಟು ಕಾಂಗ್ರೆಸ್ ನಮ್ಮ ಬೆನ್ನಿಗೆ ಚೂರಿ ಹಾಕಿದೆ ಅಂತ ಡಿಎಂಕೆ ಹೇಳ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಅವರು INDI ನ ಮೀಟಿಂಗ್ಗೆ ಹೋಗಲ್ಲ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಇನ್ನು ಗುಜರಾತ್ ನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ದೊಡ್ಡ ಕಾರ್ಯಾಚರಣೆ ಶುರುವಾಗಿದೆ. ಇದಕ್ಕೆ ಆಪರೇಷನ್ ಡೆಲ್ಟಾ ಹಂಟ್ ಅಂತ ಹೆಸರಿಡಲಾಗಿದೆ. ಈ ಮೆಗಾ ಆಪರೇಷನ್ ಅಲ್ಲಿ ಬರೋಬ್ಬರಿ 362 ಅಕ್ರಮ ಬಾಂಗ್ಲಾದೇಶಿಯರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಹಾಗೆ 780ಕ್ಕೂ ಅಧಿಕ ಶಂಕಿತರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೂ ಒಳಪಡಿಸಲಾಗಿದೆ. ಅರೆಸ್ಟ್ ಆದವರಲ್ಲಿ 103 ಪುರುಷರು, 188 ಮಹಿಳೆಯರು ಹಾಗೂ 71 ಮಕ್ಕಳಿದ್ದಾರೆ. ಅಹಮದಾಬಾದ್ ನಲ್ಲಿ ಅತಿ ಹೆಚ್ಚು ಅಂದ್ರೆ 155 ಜನ ಸಿಕ್ಬಿದ್ದಿದ್ದಾರೆ. ಸೂರತ್ ಮತ್ತು ಬರೂಚ್ ನಲ್ಲೂ ಕೂಡ ಹಿಡಿಯಲಾಗಿದೆ. ಕ್ರೈಮ್ ಬ್ರಾಂಚ್, ಸ್ಪೆಷಲ್ ಆಪರೇಷನ್ಸ್ ಗ್ರೂಪ್ ಮತ್ತು ಲೋಕಲ್ ಪೊಲೀಸರು 30ಕ್ಕೂ ಅಧಿಕ ಟೀಮ್ಗಳನ್ನ ಮಾಡಿಕೊಂಡು ಈ ಆಪರೇಷನ್ ನಡೆಸ್ತಾ ಇದ್ದಾರೆ. ಏನು ಇಡೀ ದೇಶವೇ ಕಾದು ಕುಳಿತಿದ್ದ ಮುಂಗಾರು ಮಳೆ ಕಡೆಗೂ ಎಂಟ್ರಿ ಕೊಟ್ಟಿದೆ. ನೈಋತ್ಯ ಮುಂಗಾರು ಅಧಿಕೃತವಾಗಿ ಕೇರಳಕ್ಕೆ ಪ್ರವೇಶ ಮಾಡಿದೆ. ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಸಾಮಾನ್ಯವಾಗಿ ಜೂನ್ 1ರ ಒಳಗಡೆ ಬರಬೇಕಾಗಿದ್ದ ಮುಂಗಾರು ಈ ಬಾರಿ 3 ದಿನ ಲೇಟ್ ಆಗಿ ಬಂದಿದೆ. ಕೇರಳದಲ್ಲಿ ಭಾರಿ ಮಳೆಯಾಗ್ತಿರೋದ್ರಿಂದ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ಬಹುತೇಕ ಭಾಗಗಳನ್ನ ಮುಂಗಾರು ಈಗ ಕಂಪ್ಲೀಟ್ ಆಗಿ ಆವರಿಸಿಕೊಂಡಿದೆ. ಲಕ್ಷದ್ವೀಪ, ಕೇರಳ ಹಾಗೆ ನಮ್ಮ ಕರ್ನಾಟಕ, ತಮಿಳುನಾಡಿಗೂ ಕೂಡ ಮಳೆ ಎಂಟ್ರಿ ಕೊಟ್ಟಿದೆ. ಮಾರುತಗಳು ಬಂದಿವೆ. ಈಗ ಆಲ್ರೆಡಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಕರ್ನಾಟಕದಲ್ಲೂ ಕೂಡ ಮಳೆಯಾಗ್ತಿದೆ. ಉಳಿದಂತೆ ಇಂದಿನಿಂದ ಮುಂದಿನ 6 ದಿನಗಳ ಕಾಲ ರಾಜ್ಯದ ಹಲವು ಕಡೆ ಮುಂಗಾರು ಮಳೆ ವ್ಯಾಪಿಸಿಕೊಳ್ತಾ ಹೋಗುತ್ತೆ. ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಮತ್ತು ಕರಾವಳಿ ಕರ್ನಾಟಕ ಭಾಗದಲ್ಲಿ ಜೂನ್ 10ರವರೆಗೆ ಮಳೆ ಆಗುತ್ತೆ ಅಂತ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆ ಕೊಟ್ಟಿದೆ. ಸದ್ಯಕ್ಕೆ ಮುಂಗಾರು ಮಳೆಯ ನಾರ್ದರ್ನ್ ಲಿಮಿಟ್ ಮಂಗಳೂರು, ಊಟಿ, ಕೊಡೈಕೆನಾಲ್ ಮತ್ತು ತುತುಕುಡಿ ರೂಟ್ ಮೂಲಕ ಪಾಸ್ ಆಗ್ತಿದೆ. ಮುಂದಿನ 2-3 ದಿನಗಳಲ್ಲಿ ಮುಂಗಾರು ಮಳೆ ದೇಶದ ಮತ್ತಷ್ಟು ರಾಜ್ಯಗಳಿಗೂ ಹರಡುತ್ತೆ. ಇತ್ತ ಮುಂಗಾರು ಮಳೆಯ ಆಗಮನದ ಬೆನ್ನಲ್ಲೇ ವಿಶ್ವ ಹವಾಮಾನ
ಸಂಸ್ಥೆ ಶಾಕಿಂಗ್ ಮುನ್ಸೂಚನೆ ಕೊಟ್ಟಿದೆ. ಜೂನ್ ಮತ್ತು ಆಗಸ್ಟ್ ತಿಂಗಳ ನಡುವೆ ಜಾಗತಿಕ ಮಟ್ಟದಲ್ಲಿ ಎಲ್ ನಿನಿಯೋ ಪ್ರಭಾವ ಜಾಸ್ತಿ ಶುರುವಾಗೋ ಸಾಧ್ಯತೆ ಇದೆ. ಬರೋಬ್ಬರಿ 80% ಇದೆ ಅಂತ ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್ ಎಚ್ಚರಿಕೆ ಕೊಟ್ಟಿದೆ. ಹಾಗೆ ಇದರ ಪರಿಣಾಮ ನವೆಂಬರ್ ವರೆಗೂ ಮುಂದುವರಿಯುವ ಸಾಧ್ಯತೆ 90% ಅಂತ ಕೂಡ ಹೇಳಿದ್ದಾರೆ. ಈ ಬಾರಿಯ ಎಲ್ ನಿನಿಯೋ ಪರಿಣಾಮ ಸಾಧಾರಣದಿಂದ ಹಿಡಿದು ಅತಿ ಭೀಕರ ಮಟ್ಟಕ್ಕೂ ಕೂಡ ಹೋಗಬಹುದು ಅಂತ WMO ಎಚ್ಚರಿಕೆ ಕೊಟ್ಟಿದೆ. ಈ ಥರ ಆದರೆ ಭಾರತಕ್ಕೆ ಪ್ರಾಬ್ಲಮ್. ಯಾಕಂದರೆ ಈ ಎಲ್ ನಿನಿಯೋದಿಂದ ನಮ್ಮಲ್ಲಿ ಭಾರತದಲ್ಲಿ ಮಳೆ ಕಮ್ಮಿ ಆಗುತ್ತೆ, ಮೋಡ ಸರಿಯಾಗಿ ಸೃಷ್ಟಿಯಾಗಲ್ಲ, ಮಳೆ ಸರಿ ಬರಲ್ಲ. ಮಳೆ ಕೈಕೊಟ್ರೆ ನೇರವಾಗಿ ನಮ್ಮ ಕೃಷಿ ಮೇಲೆ ದೊಡ್ಡ ಪೆಟ್ಟು ಬೀಳುತ್ತೆ. ರೈತರ ಬೆಳೆಗಳಿಗೆ ಮಳೆ ಮೇಲೇನೆ ಡಿಪೆಂಡ್ ಆಗಿರೋ ಜಾಗಗಳಲ್ಲಿ ಅಡ್ಡ ಪರಿಣಾಮ ಆಗುತ್ತೆ. ಇದರಿಂದ ಮಾರುಕಟ್ಟೆಯಲ್ಲಿ ತರಕಾರಿ, ಅಕ್ಕಿ, ಬೇಳೆಕಾಳು ಸೇರಿ ಆಹಾರ ಪದಾರ್ಥಗಳ ವಿಪರೀತ ಬೆಲೆ ಏರಿಕೆ ಕೂಡ ಆಗಬಹುದು. ಹೀಗಾಗಿ ಈ ಹವಾಮಾನದ ದೊಡ್ಡ ಬೆಳವಣಿಗೆಯನ್ನ ರೈತರು, ಸರ್ಕಾರ ಹಾಗೂ ಹೂಡಿಕೆದಾರರು ಎಲ್ಲರೂ ತುಂಬಾ ಕೇರ್ಫುಲಿ ಮಾನಿಟರ್ ಮಾಡ್ತಾ ಇದ್ದಾರೆ. ಏನೋ ತಮಿಳುನಾಡಿಗೆ ಈ ವರ್ಷವೂ ಕಾವೇರಿ ನೀರು ಹೆಚ್ಚಾಗಿ ಹರಿದಿದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಬಿಳಿಗುಂಡು ಮೂಲಕ ಹೋಗಬೇಕಾಗಿದ್ದು ಕೇವಲ 177.25 TMC ನೀರು ಮಾತ್ರ. ಆದರೆ 2025-26ನೇ ಸಾಲಿನಲ್ಲಿ ಅಂದ್ರೆ ಕಳೆದ ಜೂನ್ನಿಂದ ಈ ಮೇವರೆಗೆ ಬರೋಬ್ಬರಿ 330 TMC ನೀರು ತಮಿಳುನಾಡಿಗೆ ಸೇರಿದೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ನೀರು ತಮಿಳುನಾಡಿಗೆ ಹೋಗ್ತಿರೋದು ಇದು 7ನೇ ಬಾರಿ. ವಿಶೇಷ ಅಂದ್ರೆ ಮೊದಲ 5 ತಿಂಗಳಲ್ಲೇ ಅಂದ್ರೆ ಜೂನ್ನಿಂದ ಅಕ್ಟೋಬರ್ ಒಳಗೇನೆ 292 TMC ನೀರು ಹರಿದು ಹೋಗಿದೆ. ಇನ್ನು ಕೇರಳಂನ ಜಿಮ್ ಒಂದು ತಾಲಿಬಾನ್ ಮಾದರಿಯಲ್ಲಿ ನಿಯಮ ತಂದು ವಿವಾದಕ್ಕೀಡಾಗಿದೆ. ಪಾಲಕ್ಕಾಡ್ ಜಿಲ್ಲೆಯಲ್ಲಿರೋ ಈ ಜಿಮ್ ಮಾಲೀಕ ನವಾಜ್ ಇದ್ರ ಬಗ್ಗೆ ವಿಡಿಯೋ ಎಲ್ಲ ಶೇರ್ ಮಾಡಿಬಿಟ್ಟಿದ್ದ. ಸಾಕಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡಿದ್ದ. ಪುತ್ತುನಂಗಂನಲ್ಲಿರೋ ಈ ಜಿಮ್ ನಲ್ಲಿ ಓಪನ್ ಆಗಿ ಮ್ಯೂಸಿಕ್ ಹಾಕೋ ಹಾಗಿಲ್ಲ. ಇದು ಕೇರಳಂನಲ್ಲೇ ಮೊದಲ ಇಸ್ಲಾಮಿಕ್ ಫ್ರೆಂಡ್ಲಿ ಜಿಮ್ ಅಂತ ಈತ ಮಾರ್ಕೆಟಿಂಗ್ ಮಾಡ್ತಾ ಇದ್ರು. ಹಾಗೆ ಮಹಿಳೆ ಮತ್ತು ಪುರುಷರಿಗೆ ಜಿಮ್ ಮಾಡೋಕೆ ಪ್ರತ್ಯೇಕ ಜಾಗ ಮತ್ತು ಟೈಮ್ ಕೂಡ ಫಿಕ್ಸ್ ಮಾಡಿದೀನಿ ನಾನು. ಹಾಗೆ ಪುರುಷರಿಗೆ ಬೇರೆ ಟ್ರೈನರ್, ಮಹಿಳೆಯರಿಗೆ ಬೇರೆ ಟ್ರೈನರ್ ಅಂತ ಹೇಳಿರೋದು ಕೂಡ ವಿಡಿಯೋದಲ್ಲಿತ್ತು. ಇದು ಸಿಕ್ಕಾಪಟ್ಟೆ ವೈರಲ್ ಆಗಿ ಚರ್ಚೆ ಕಾರಣ ಆಗಿದೆ. ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಿ ದೇಶವನ್ನ ಅಂತ. ಈ ಹಿಂದೆ ತ್ರಿಶೂರ್ನಲ್ಲಿ ಮುಸ್ಲಿಂ ಸಂಘಟನೆಯೊಂದು ಮಹಿಳೆಯರು ಮತ್ತು ಪುರುಷರ ನಡುವೆ ದೊಡ್ಡ ಪರದೆ ನೇತು ಹಾಕಿ ಅಡ್ಡಡ್ಡ ಅವ್ರನ್ನ ಸಪರೇಟ್ ಮಾಡಿ ಪ್ರೋಗ್ರಾಮ್ ನಡೆಸಿತ್ತು. ಈಗ ಜಿಮ್ನಲ್ಲೂ ಶುರು ಮಾಡಿದ್ರ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಏನೋ ಭಾರತೀಯ ಸೇನಾ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಡೆಲಿಗೇಷನ್ ಆಫ್ ಫಿನಾನ್ಷಿಯಲ್ ಪವರ್ಸ್ ಟು ಡಿಫೆನ್ಸ್ ಸರ್ವಿಸಸ್ ಅನ್ನೋ ಹೊಸ ನಿಯಮಾವಳಿಗಳನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಿಲೀಸ್ ಮಾಡಿದ್ದಾರೆ. ಇದರಿಂದ ಸೇನೆಗೆ ಹೊಸ ಪವರ್ ಸಿಕ್ಕಿದೆ. ವಾರ್ಷಿಕ 1.25 ಲಕ್ಷ ಕೋಟಿ ರೂಪಾಯಿ ಆಯುಧ ಖರೀದಿಗೆ ಸೇನೆಗೆ ನೇರ ಅಧಿಕಾರ ಸಿಕ್ಕಿದೆ. ಅಂದ್ರೆ ಇನ್ಮುಂದೆ ಸರ್ಕಾರದ ಆರ್ಡರ್ಸ್ಗೆ ಕಾಯಬೇಕಾಗಿಲ್ಲ. ಗಡಿಯಲ್ಲಿರೋ ಫೀಲ್ಡ್ ಕಮಾಂಡರ್ಗಳು ಎಮರ್ಜೆನ್ಸಿಯಲ್ಲಿ ಫಾಸ್ಟ್ ಆಗಿ ನಿರ್ಧಾರವನ್ನ ತಗೋಬಹುದು. ಇದರೊಂದಿಗೆ 3 ಸೇನಾ ಕಮಾಂಡರ್ಗಳ ತುರ್ತು ಫಂಡ್ ಮಿತಿಯನ್ನ ಕೂಡ ಡಬಲ್ ಮಾಡಲಾಗಿದೆ. ಏನೋ ಬೇರೆ ರಾಷ್ಟ್ರಗಳಿಂದ ವೆಪನ್ಸ್ ಕೊಳ್ಳೋದನ್ನ ಕಮ್ಮಿ ಮಾಡಬೇಕು ಅಂತ ನಮ್ಮ ದೇಶದಲ್ಲೇ ಹೊಸ ಟೆಕ್ನಾಲಜಿಯನ್ನ ಕಂಡುಹಿಡಿಯೋಕೆ ಡಬಲ್ ಹಣವನ್ನ ಕೂಡ ಈಗ ಮೀಸಲಿಡಲಾಗ್ತಿದೆ. ಏನೋ ನೀಟ್ ಎಕ್ಸಾಮ್ ರದ್ದತಿಗೆ ಇನ್ನೊಬ್ಬ ವಿದ್ಯಾರ್ಥಿಯ ಪ್ರಾಣ ಹೋಗಿದೆ. ಈಗ ವಿದ್ಯಾರ್ಥಿನಿಯೊಬ್ಬರು ಮತ್ತೆ ಪರೀಕ್ಷೆ ಬರಬೇಕು ಅನ್ನೋ ಭಯದಲ್ಲಿ, ಆಂಗ್ಸೈಟಿಯಲ್ಲಿ ತಮ್ಮನ್ನು ತಾವು ಮುಗಿಸ್ಕೊಂಡಿದ್ದಾರೆ. ಮಧ್ಯಪ್ರದೇಶದ 18 ವರ್ಷದ ಆಕಾಂಕ್ಷಾ ಚತುರ್ವೇದಿ ಅಂತ ಗುರುತಿಸಲಾಗಿದೆ ಈಕೆಯನ್ನ. ನಾಗ್ಪುರ್ನಲ್ಲಿ ಇಂಥ ಕೃತ್ಯವನ್ನು ಆಯ್ಕೆ ಮಾಡಿಕೊಂಡಿರೋದು. ಇದಕ್ಕೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುರಿದು ಹೋಗಿರೋ ಭ್ರಷ್ಟ ಸಿಸ್ಟಮ್ನಿಂದ ಹೀಗಾಗಿದೆ. ಕಳೆದ 12 ವರ್ಷಗಳಿಂದ ಶಿಕ್ಷಣ ವ್ಯವಸ್ಥೆ ಹಾಳಾಗಿರೋದಕ್ಕೆ ಯುವ ಸಮೂಹ ಬೆಲೆ ತೆರ್ತಾ ಇದೆ ಅಂತ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಿಲ್ಲಿ ಬಳಿಕ ಬಿಹಾರದ ಮುಜಫರ್ಪುರ್ನಲ್ಲಿ ಅಗ್ನಿ ಅವಘಡ ಆಗಿದೆ. ಖಾಸಗಿ ಹಾಸ್ಪಿಟಲ್ನಲ್ಲಿ ICUನಲ್ಲಿ 5 ರೋಗಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿರಬಹುದು ಅಂತ ಹೇಳ್ತಿದ್ದಾರೆ. ತನಿಖೆ ನಡೀತಾ ಇದೆ. ಏನೋ ತಮಿಳುನಾಡು CM ವಿಜಯ್ ಖಾಲಿ ಇದ್ದ ಏಕೈಕ ರಾಜ್ಯಸಭಾ ಸೀಟನ್ನ ತಮ್ಮ ಮೈತ್ರಿ ಪಕ್ಷ ಕಾಂಗ್ರೆಸ್ಗೆ ಬಿಟ್ಕೊಟ್ಟಿದ್ದಾರೆ. ಬರೋ ಜೂನ್ 18ನೇ ತಾರೀಕು ಈ ಸೀಟ್ಗೆ ಎಲೆಕ್ಷನ್ ನಡೆಯುತ್ತೆ. ಏನೋ ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷ ಡೆಲ್ಸಿ ರೊಡ್ರಿಗಸ್ 5 ದಿನಗಳ ಭಾರತ ಪ್ರವಾಸಕ್ಕೆ ಬಂದಿದ್ದಾರೆ. ದಿಲ್ಲಿಯಲ್ಲಿ PM ಮೋದಿ ಮತ್ತು ವಿದೇಶಾಂಗ ಸಚಿವ S ಜೈಶಂಕರ್ ಅವರನ್ನ ಮೀಟ್ ಆಗಿ ಮಾತುಕತೆ ನಡೆಸಿದ್ದಾರೆ. ಎನರ್ಜಿ ಸೆಕ್ಯೂರಿಟಿ, ಟ್ರೇಡ್, ಇನ್ವೆಸ್ಟ್ಮೆಂಟ್, ಫಾರ್ಮಾ ಮತ್ತು ರಿನ್ಯೂವಬಲ್ ಎನರ್ಜಿ ಕ್ಷೇತ್ರಗಳಲ್ಲಿ ಸಹಕಾರ ಹೆಚ್ಚಿಸುವ ಕುರಿತು ಚರ್ಚೆ ಆಗಿದೆ. ಸ್ನೇಹಿತರೆ, ಇರಾನ್ ಅಮೆರಿಕ ಯುದ್ಧ ಶುರು ಆದ್ಮೇಲೆ ವೆನೆಜುವೆಲಾ ನಮಗೆ ದೊಡ್ಡ ಆಪ್ತ ರಕ್ಷಕನಾಗಿ ಬಂದಿದೆ. ಅಲ್ಲಿಗ ತೈಲ ತಗೋಬಹುದು ಅಂತ ಹೇಳಿ ಅಮೆರಿಕ ಓಪನ್ ಮಾಡಿದ್ಮೇಲೆ ನಮಗೆ ಮೇಜರ್ ಸಪ್ಲೈಯರ್ ಆಗಿದ್ದಾರೆ ಅವರೀಗ. ರಷ್ಯಾ, UAE ಬಿಟ್ರೆ 3ನೇ ಅತಿ ದೊಡ್ಡ ಆಯಿಲ್ ಸಪ್ಲೈಯರ್ ನಮಗೀಗ ವೆನೆಜುವೆಲಾನೇ ಇದ್ದಕ್ಕಿದ್ದ ಹಾಗೆ. ಅಮೆರಿಕ ಸೌದಿಯನ್ನ ಹಿಂದಿಕ್ಕಿ ವೆನೆಜುವೆಲಾದಿಂದ ಭಾರತ ಹೆಚ್ಚಿನ ತೈಲವನ್ನ ತಗೊಂಡ್ಬರ್ತಾ ಇದೆ. ಇನ್ನು ಮುಂದಿನ 10 ತಿಂಗಳಲ್ಲಿ 9 ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳು ಕಂಪ್ಲೀಟ್ ಆಗಿ ಜಾರಿಗೆ ಬರ್ತವೆ ಅಂತ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅನೌನ್ಸ್ ಮಾಡಿದ್ದಾರೆ. ಈ 9 ಒಪ್ಪಂದಗಳು ವಿಶ್ವದ 38 ಮುಂದುವರೆದ ರಾಷ್ಟ್ರಗಳನ್ನ ಒಳಗೊಂಡಿವೆ ಅಂತ ಹೇಳಿದ್ದಾರೆ. ಹಾಗೆ ಜೂನ್ 1ರಿಂದ ಒಮಾನ್ ಜೊತೆಗಿನ ಮುಕ್ತ ವ್ಯಾಪಾರ ಒಪ್ಪಂದ ಕೂಡ ಜಾರಿಗೆ ಬಂದಿದೆ ಅಂತ
ಗೋಯಲ್ ಹೇಳಿದ್ದಾರೆ. ಇನ್ನು ಭಾರತದ ಷೇರುಪೇಟೆ ಫ್ಲಾಟ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 13 ಪಾಯಿಂಟ್ಸ್ ಅಥವಾ 0.02% ಜಂಪ್ ಆಗಿ 74,360ಕ್ಕೆ ತಲುಪಿದೆ. ನಿಫ್ಟಿ 10 ಪಾಯಿಂಟ್ಸ್ ಅಥವಾ 0.05% ಜಂಪ್ ಆಗಿ 23,416ಕ್ಕೆ ರೀಚ್ ಆಗಿದೆ. ಇತ್ತ ಮಿಡ್ ಕ್ಯಾಪ್ ಇಂಡೆಕ್ಸ್ 0.46% ಜಂಪ್ ಆಗಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.49% ಏರಿಕೆಯಾಗಿದೆ. RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ ಮತ್ತು GDP ಡೇಟಾ ಮೇಲೆ ಹೂಡಿಕೆದಾರರು ಫೋಕಸ್ ಮಾಡಿ ಹೆಜ್ಜೆ ಇಡ್ತಿದ್ದಾರೆ. ಇದರ ಜೊತೆಗೆ ಗಲ್ಫ್ನಲ್ಲಿ ಅಮೆರಿಕ ಇರಾನ್ ನಡುವಿನ ಉದ್ವಿಗ್ನತೆ ಹಾಗೆ ಇದೆ. ಈ ಕಾರಣಗಳಿಂದ ಹೂಡಿಕೆದಾರರು ಸೇಫ್ ಆಗಿರೋಕೆ ಟ್ರೈ ಮಾಡ್ತಿದ್ದಾರೆ. ಹೀಗಾಗಿ ಮಾರ್ಕೆಟ್ನಲ್ಲಿ ಅಂಥ ದೊಡ್ಡ ಚೇಂಜಸ್ ಏನೂ ಆಗಲಿಲ್ಲ. ಟೈಟನ್, ಎಟರ್ನಲ್, ITC ಟೆಕ್, ಮಹೀಂದ್ರಾ, SBI ಸೇರಿ ಕೆಲ ಕಂಪನಿಗಳು ಗ್ರೀನ್ನಲ್ಲಿದ್ವು. ಇನ್ಫೋಸಿಸ್, ಬಜಾಜ್ ಫಿನ್ಸರ್ವ್, ಅಲ್ಟ್ರಾಟೆಕ್ ಸಿಮೆಂಟ್, ನೆಸ್ಲೆ, ಟಾಟಾ ಸ್ಟೀಲ್ ರೆಡ್ನಲ್ಲಿದ್ವು. ಒಟ್ಟಾರೆ BSEನಲ್ಲಿ 2,148 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 2,036 ಸ್ಟಾಕ್ಸ್ ರೆಡ್ನಲ್ಲಿ ಎಂಡ್ ಆಗಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಇಳಿಕೆಯಾಗಿ $95.83 ಆಗಿದೆ. ಇನ್ನು ಪ್ರಸಿದ್ಧ ಜ್ಯುವೆಲರಿ ಕಂಪನಿ ಕರ್ನಾಟಕ ಮೂಲದ ರಾಜೇಶ್ ಎಕ್ಸ್ಪೋರ್ಟ್ಸ್ ಬಗ್ಗೆ ಸೆಬಿ ದೊಡ್ಡ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಆದಾಯ ಹೆಚ್ಚು ತೋರಿಸೋಕೆ ಕಂಪನಿ ಬರೋಬ್ಬರಿ 15.15 ಲಕ್ಷ ಕೋಟಿ ರೂಪಾಯಿ ಸುಳ್ಳು ಲೆಕ್ಕವನ್ನ ಕೊಟ್ಟಿದೆ ಅಂತ ಹೇಳಿದೆ. ಅಂದರೆ ಇಲ್ಲದೆ ಇರೋ ಆಸ್ತಿಯನ್ನ ಇದೆ ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ ಅಂತ, ಬಿಸ್ನೆಸ್ ಇಲ್ಲದೆ ಇರೋದನ್ನ ಕೃತಕವಾಗಿ ಮಾಡಿ ತೋರಿಸಿದ್ದಾರೆ ಅಂತ. ತನಿಖೆ ಮುಗಿಯುವವರೆಗೂ ಕಂಪನಿ ಹಾಗೂ ಓನರ್ ರಾಜೇಶ್ ಮೆಹತಾರನ್ನ ಷೇರುಪೇಟೆಯಿಂದ ಬ್ಯಾನ್ ಮಾಡಲಾಗಿದೆ. ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ಸ್ಪೆಷಲ್ ರಿಪೋರ್ಟ್ನಲ್ಲಿ ಅತಿ ಶೀಘ್ರದಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿರೋ ವೀಕ್ಷಕರಿಗೆ ನೇರವಾಗಿ ತಲುಪುತ್ತೆ ಅದು. ಏನೋ ಕೇಂದ್ರ ಸರ್ಕಾರ ವಿದೇಶಿ ಹೂಡಿಕೆ ಸೆಳೆಯೋಕೆ ದೊಡ್ಡ ನಿರ್ಧಾರ ಮಾಡಿದೆ. ಸರ್ಕಾರಿ ಬಾಂಡ್ಗಳ ಮೇಲಿನ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ತೆಗೆದುಹಾಕೋಕೆ ಕೇಂದ್ರ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದಕ್ಕಾಗಿ ಆದಾಯ ತೆರಿಗೆ ಕಾಯ್ದೆಗೆ ತಿದ್ದುಪಡಿ ತರೋಕೆ ಕ್ಯಾಬಿನೆಟ್ ಸುಗ್ರೀವಾಜ್ಞೆಗೆ ಒಪ್ಪಿಗೆ ಕೊಟ್ಟಿದೆ. ರಾಷ್ಟ್ರಪತಿಗಳ ಸಿಗ್ನೇಚರ್ ಬಿದ್ದ ತಕ್ಷಣ ಜಾರಿಗೂ ಕೂಡ ಬರ್ತಾ ಇದೆ. ಸದ್ಯ ವಿದೇಶಿ ಹೂಡಿಕೆದಾರರು 12 ತಿಂಗಳಿಗಿಂತ ಹೆಚ್ಚು ಕಾಲ ಇಟ್ಕೊಳ್ಳೋ ಸರ್ಕಾರಿ ಬಾಂಡ್ಗಳ ಮೇಲೆ 12.5% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಗಲ್ಫ್ ಯುದ್ಧ, ಹೆವಿ ಟ್ಯಾಕ್ಸ್ ಎಲ್ಲ ಸೇರಿ ಈ ವರ್ಷ ವಿದೇಶಿ ಹೂಡಿಕೆದಾರರು ಭಾರತದಿಂದ 2.5 ಲಕ್ಷ ಕೋಟಿ ರೂಪಾಯಿ ಹಣವನ್ನು ವಾಪಸ್ ತಗೊಂಡಿದ್ದಾರೆ. ಇದು ಭಾರತದ ಇತಿಹಾಸದಲ್ಲೇ ಅತಿ ಕೆಟ್ಟ ವಿದೇಶಿ ಹೂಡಿಕೆ ಹೊರಹರಿವು. ಇದರಿಂದಾಗಿ ರೂಪಾಯಿ ಮೌಲ್ಯದ ಮೇಲೆ ಭಾರಿ ಪ್ರೆಷರ್ ಬಿದ್ದಿದೆ. ಹೀಗಾಗಿ ಹೂಡಿಕೆಯನ್ನ ಪ್ರೋತ್ಸಾಹಿಸೋಕೆ ಇದನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬಾಂಡ್ಗಳ ಬಡ್ಡಿಯ ಮೇಲೆ ಹೂಡಿಕೆದಾರರು ಕಟ್ಟಬೇಕಾಗಿರೋ 20% ವಿತ್ ಹೋಲ್ಡಿಂಗ್ ಟ್ಯಾಕ್ಸ್ ಅನ್ನ ಕೂಡ ತೆಗೆದುಹಾಕೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಇದೇ ರೀತಿ ಈಕ್ವಿಟಿಯಲ್ಲೂ ಕೂಡ ಈ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ನ ಸ್ಟ್ರಕ್ಚರ್ ಏನಿದೆ, ಸ್ವಲ್ಪ ಸರ್ಕಾರ ಡೆಫಿನೆಟ್ ಇದ್ರ ಬಗ್ಗೆ ಥಿಂಕ್ ಮಾಡಬೇಕು. ಕೇವಲ ಬಾಂಡ್ಗಳ ಮೇಲೆ ಮಾಡಿದ ತಕ್ಷಣ ಬಹಳ ಇದರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಭಾರತದ ಸ್ಟಾಕ್ ಮಾರ್ಕೆಟ್ ಕೂಡ ಬಹಳ ಸ್ಟ್ರಗ್ಲಿಂಗ್ ಫೇಸ್ನಲ್ಲಿದೆ, ನಿಮಗೆಲ್ಲ ಗೊತ್ತಿರ್ಬೋದು. ಅಲ್ಲೂ ಕೂಡ ಕ್ಯಾಪಿಟಲ್ ಗೇನ್ ಟ್ಯಾಕ್ಸೇ ಮುಖ್ಯವಾಗಿರೋ ಬರೆ ವಿದೇಶಿ ಹೂಡಿಕೆದಾರರಿಗೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,050 ರೂಪಾಯಿ ಹೆಚ್ಚಾಗಿ 1,56,086 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 967 ರೂಪಾಯಿ ಹೆಚ್ಚಾಗಿ 1,42,980 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 487 ರೂಪಾಯಿ ಕಮ್ಮಿಯಾಗಿ 2,61,088 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ ಆಗಿ ಸೇರಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.